ನೋಡಿ ಸ್ನೇಹಿತರೆ, ಕೊನೆಗೂ ಕಂದಾಯ ಇಲಾಖೆಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಯಾವುದೇ ಪರೀಕ್ಷೆ ಅಲ್ಲದೆ ನನ್ನ ನಿಗಡಿ ಕಾಣಿಸ್ತಾ ಇರಬಹುದು. ಅಧಿಸೂಚನೆ ರಿಲೀಸ್ ಮಾಡಿದಂತ ಡೇಟು 31/1/2026 ಹೊಸದಾಗಿ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. 31/1/2026 ಅಧಿಸೂಚನೆ ಆಗಿರತ್ತೆ. ಇದ್ರ ಬಗ್ಗೆನ ಸಂಪೂರ್ಣ ಮಾಹಿತಿ ಇರತ್ತೆ. ಮತ್ತು ಪ್ರಮುಖವಾಗಿ ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ, ಅಪ್ಲಿಕೇಶನ್ ಹಾಕಿ ನೀವೇನಾದ್ರೂ ಅರ್ಜಿ ಸಲ್ಲಿಸಿದ್ರೆ 55,930 ರೂಪಾಯಿ ತನ ಪರ್ ಮಂತ್ ಆಗಿ ಸ್ಯಾಲರಿ ಕೊಡ್ತಾರೆ. ನಾನು ಯಾವುದೇ ರೀತಿಯಾಗಿ ಗೊಳ್ಳಲ್ಲ. ಆಫೀಸಲ್ಲಿರುವಂತ ಅಧಿಸೂಚನೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಡ್ತಾ ಇರೋದು. ಇದ್ರ ಬಗ್ಗೆನ ಸಂಪೂರ್ಣ ಮಾತಾಡೋಣ. ಮತ್ತೆ ಇನ್ನೊಂದು, ಹೈಕೋರ್ಟ್ ನಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ, ಅದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾನೆ. ಮತ್ತೆ ಫೆಬ್ರವರಿ ತಿಂಗಳಲ್ಲಿ ಸಣ್ಣ ಪುಟ್ಟ ಇಲಾಖೆಯಲ್ಲಿ ಅಪ್ಲಿಕೇಶನ್ ಕರೆದಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾನೆ. ವಿಡಿಯೋ ಕೊನೆತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಸ್ವಲ್ಪ ವಿಡಿಯೋ ಲಾಂಗ್ ಆಗಬಹುದು, ಯಾಕಂದ್ರೆ ಫೆಬ್ರವರಿ ತಿಂಗಳಲ್ಲಿ ಕರೆದಿರುವಂತ ಸ್ವಲ್ಪ ಸಣ್ಣ ಪುಟ್ಟ ಹುದ್ದೆಗಳ ಬಗ್ಗೆ ಮಾಹಿತಿ ಚರ್ಚೆ ಇರತ್ತೆ. ಕೊನೆತನಕ ನೋಡಿ, ಅರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಇರತ್ತೆ, ಸ್ಟೇಟ್ ಗೌರ್ಮೆಂಟ್ ಇರತ್ತೆ, ಮತ್ತು ಪ್ರೈವೇಟ್ ಜಾಬ್ ಕೂಡ ಇರತ್ತೆ. ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ, ಫೇಸ್ಬುಕ್ ಪೇಜ್ ಅನ್ನ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನೋಡಿ, ಇದು ನಮ್ಮ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂದ್ರೆ ಕಂದಾಯ ಇಲಾಖೆಯಲ್ಲಿ ನೇಮಕಾತಿ ಆಗ್ತಾ ಇದೆ. ಇಲ್ಲಿ ಈ ಒಂದು ಕಂದಾಯ ಇಲಾಖೆಯಲ್ಲಿ ಯಾವ ಪೋಸ್ಟಿಗೆ ಅಪ್ಲಿಕೇಶನ್ ಕರೆದಿದ್ದಾರಪ್ಪ ಅಂದ್ರೆ, ಲೀಗಲ್ ಅಸಿಸ್ಟೆಂಟು. ಈ ಒಂದು ಲೀಗಲ್ ಅಸಿಸ್ಟೆಂಟ್ ಪೋಸ್ಟ್ ಇರತ್ತೆ. ಟೋಟಲ್ ಆಗಿ 12 ಪೋಸ್ಟ್. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಇದಾವಪ್ಪ ಅಂದ್ರೆ, ಜನರಲ್ದವರಿಗೆ 6, SC-ದವರಿಗೆ 1, OBC-ದವರಿಗೆ 3, EWS ದವರಿಗೆ 1, PW ದವರಿಗೆ 1, ಈ ರೀತಿಯ ಖಾಲಿ ಇರತ್ತೆ. ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ 55,930 ರೂಪಾಯಿ ತನ ಸ್ಯಾಲ್ರಿ ಇರತ್ತೆ. ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೂ ಕೂಡ ಒಂದು ಸಾರಿ ನಿಮ್ಮ ವಯೋಮಿತಿಯನ್ನ ಲೆಕ್ಕಾಚಾರ ಮಾಡ್ಕೊಳ್ಳಿ. 18ರಿಂದ 40 ಇದೆಯಾ, ಅಥವಾ 18ರಿಂದ 45 ಇದೆಯಾ, ಅಥವಾ 18ರಿಂದ 50 ಇದೆಯಾ, ಚೆಕ್ ಮಾಡ್ಕೊಳ್ಳಿ. ಅದ ನಂತರ ಅಪ್ಲಿಕೇಶನ್ ಹಾಕಿ. ಮತ್ತೆ ಇನ್ನೊಂದು ಕೊಟ್ಟಿದ್ದಾರೆ, ಫುಲ್ ಟೈಮ್ ಜಾಬ್ ಆಗಿರತ್ತೆ. ಇದು ನೀವು ಯಾವ ರೀತಿಯಾಗಿ ಕೆಲಸ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ. ಮತ್ತೆ ಇನ್ನೊಂದು, ಇದು ಒಂದು ಇಮೇಲ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು. ಇದು ಪಬ್ಲಿಕ್ ಡೊಮೇನ್ ಇಮೇಲ್ ಆಗಿರತ್ತೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದು. ಈ ಒಂದು ಇಮೇಲ್ ಐಡಿಗೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಇಲ್ಲಿದೆ ನೋಡಿ ಒಂದು ಅಪ್ಲಿಕೇಶನ್ ಫಾರ್ಮ್. ಇದರಲ್ಲಿ ಪ್ರತಿಯೊಂದು ಮಾಹಿತಿನ ಚರ್ಚೆ ಮಾಡ್ಕೊಳ್ಳಿ. ಪ್ರತಿಯೊಂದು ಮೇಲು, ಫಿಮೇಲ್ ಇದ್ದೀರಾ, ಅದರ್ಸ್ ಇದ್ದೀರಾ, ಡೇಟ್ ಆಫ್ ಬರ್ತು, ಜೆಂಡರು, ಮತ್ತು ವರ್ಕ್ ಎಕ್ಸ್ಪೀರಿಯನ್ಸು. ಇನ್ನೊಂದು ಪ್ರಮುಖವಾದ ಮಾಹಿತಿ ನೋಡಿ ಹೇಳಬೇಕು, ಎಕ್ಸ್ಪೀರಿಯನ್ಸ್ ಇದ್ದವರು 3 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಇದ್ದವರು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಮತ್ತೆ ಈ ಒಂದು ಲೀಗಲ್ ಅಸಿಸ್ಟೆಂಟ್ ಅಂದ್ರೆ ಕಾನೂನು ಸಹಾಯಕ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಹಂಗೆ ಇರೋದಲ್ಲ. ಏನ್ ಪದವಿ ಪಾಸ್ ಆಗಿರ್ಬೇಕು ಅದನ್ನ ಚರ್ಚೆ ಮಾಡಬೇಕು. ಕಾನೂನಲ್ಲಿ ಪದವಿ ಆಗಿರ್ಬೇಕು. ಕಾನೂನು ಅಂದ್ರೆ LLB, LLM ಅಥವಾ ಕಾನೂನಲ್ಲಿ ಪದವಿ ತೆರಗಡೆ ಹೊಂದಿದವರಿಗೆ ಅವಕಾಶ ಇರತ್ತೆ. ಕಾನೂನಲ್ಲಿ ಪದವಿನ ಆಗಿರ್ಬೇಕು, ಪ್ಲಸ್ 3 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕಾಗತ್ತೆ. ಈ ಒಂದು ನಿಯಮಗಳ ಪ್ರಕಾರ ಹೇಳ್ತಾ ಇರೋದು. ಅಪ್ಲಿಕೇಶನ್ ಹಾಕೋದಕ್ಕೆ 9/2/2026 ತನಕ ಸಾಯಂಕಾಲ 6 ಗಂಟೆ ತನಕ ಅವಕಾಶ ಇರತ್ತೆ. ಈ ಒಂದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ನೋಡಿ, ಇದು ಸೆಂಟ್ರಲ್ ಗೌರ್ಮೆಂಟ್ ದೆಹಲಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿ ಹಾಕಿದ್ರೆ ದೆಹಲಿಯಲ್ಲಿ ಕೆಲಸ ಇರತ್ತೆ. ಇದು ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಯ್ತು. ಇದು ಯಾರಿಗೆ ಪ್ಲಸ್ ಪಾಯಿಂಟ್ ಅಪ್ಪ ಅಂದ್ರೆ, ಅನುಭವದವರಿಗೆ ಅವಕಾಶ ಇರತ್ತೆ. ನೋಡಿ, ಈಗಾಗಲೇ ಲಾಯರ್ ಇರ್ತಾರ, ಅಥವಾ ಕಾನೂನಲ್ಲಿ ಪಾಸ್ ಆಗಿರ್ತಾರ, LLB ಮುಗಿಸಿರ್ತಾರ, ಎಕ್ಸ್ಪೀರಿಯನ್ಸ್ ಕೂಡ ಇರತ್ತೆ, ಸರ್ಟಿಫಿಕೇಟ್ ಕೂಡ ಇರತ್ತೆ, ಅಂತವ್ರಿಗೆ ಅನುಕೂಲ ಇರತ್ತೆ. ಮತ್ತು ಸಂಬಳ ಕೂಡ ತುಂಬಾ ಇರತ್ತೆ. ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದು ದೆಹಲಿ ರಾಷ್ಟ್ರೀಯ ರಾಜಧಾನಿ ಪ್ರದೇಶದ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ನೇಮಕಾತಿ. ಇದ್ರ ಬಗ್ಗೆ ನೋಟಿಸ್ ಆರ್ಟಿಕಲ್ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಇದು ಮೊದಲನೇ ಇಲಾಖೆ ಬಗ್ಗೆ ಮಾಹಿತಿ. ಇನ್ನು ಎರಡನೇ ಇಲಾಖೆ, ಅದಕ್ಕಿಂತ ಮುಂಚಿತವಾಗಿ ಕರ್ನಾಟಕ ಒಂದು JDS ಕರ್ನಾಟಕ ಪೋಸ್ಟ್ ಆಫೀಸ್ ಅಲ್ಲಿ ಅಪ್ಲಿಕೇಶನ್ ಕರೆದಿದ್ರೆ ಅಪ್ಲಿಕೇಶನ್ ಹಾಕಿ. ಅದ್ರ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದಾರೆ, ಚಾನಲ್ ಅದ ಚೆಕ್ ಮಾಡ್ಕೊಳ್ಳಿ. ಸೆಂಟ್ರಲ್ದು ತಿಳಿಸ್ಕೊಟ್ಟಿದ್ದೇನೆ 22,000. ಅದ ನಂತರ ಸ್ಟೇಟು ಕರ್ನಾಟಕದ 1,023 ಪೋಸ್ಟ್, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಇನ್ನು ಎರಡನೇದಾಗಿ ಇದೊಂದು ನೋಟಿಸ್ ಆಗಿದೆ ನೋಡಿ. ಇಲ್ಲಿಂದ ನೋಟಿಸ್ ಆಗಿದೆ, ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್. ಇಲ್ಲಿ ಕೂಡ ನೋಟಿಸ್ ಆಗಿರತ್ತೆ. ಇಲ್ಲಿ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ. ಪರೀಕ್ಷೆ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಇದರಲ್ಲಿ ಒಂದ್ ಸ್ವಲ್ಪ ಡೇಟ್ ಈ ಒಂದು ಪೋಸ್ಟ್ ಬಗ್ಗೆ ಕೊಟ್ಟಿದ್ದಾರೆ, ಲೋವರ್ ಡಿವಿಷನ್ ಕ್ಲರ್ಕ್ ಅಂತ ಹೇಳಿ. ಅಂದ್ರೆ ಈಗ SD ಯಾವ ರೀತಿಯಾಗಿರತ್ತೆ ಅದೇ ರೀತಿಯಾಗಿ ಇದು ಕೂಡ ಲೋವರ್ ಡಿವಿಷನ್ ಕ್ಲರ್ಕ್. ಈ ಒಂದು ಡಿವಿಷನ್ ಕ್ಲರ್ಕ್ ಅಪ್ಲಿಕೇಶನ್ ಹಾಕಿ 3 ಪೋಸ್ಟ್ ಇರತ್ತೆ. ಅಪ್ಲಿಕೇಶನ್ ಹಾಕೋರು ಇಲ್ಲಿ ವೆಬ್ಸೈಟ್ ಇದೆ ನೋಡಿ, ಎಲ್ಲಿದೆ ಕಾಣಿಸ್ತಾ ಇರಬಹುದು. ಇಲ್ಲಿದೆ ನೋಡಿ. ಈ ಒಂದು ವೆಬ್ಸೈಟ್ಗೆ ನಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. 21 ನಮಗೆ ಟೈಮ್ ಕೊಟ್ಟಿದ್ದಾರೆ. ಡೇಟ್ ಬಗ್ಗೆ ಯಾವುದೇ ರೀತಿ ಮೆನ್ಷನ್ ಇಲ್ಲ, ಬಟ್ 31ನೇ ತಾರೀಕಿನಿಂದ ಇದು ಕೂಡ ಸ್ಟಾರ್ಟ್ ಆಗಿದೆ. 31ನೇ ತಾರೀಕು ಅಪ್ಲಿಕೇಶನ್ ಹಾಕೋದು ಪ್ರಾರಂಭ ಆಗಿರತ್ತೆ. ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಕೋಲ್ಕತ್ತಾದಲ್ಲಿ ಕೆಲಸ ಇರತ್ತೆ. ಲೋವರ್ ಡಿವಿಷನ್ ಕ್ಲರ್ಕು, ಕೋಲ್ಕತ್ತಾ, ಪಶ್ಚಿಮ ಬಂಗಾಳ. ವೈಮಿತಿ ಬಗ್ಗೆ ಕೂಡ ಕೊಟ್ಟಿಲ್ಲ, ಶೈಕ್ಷಣಿಕ ಅರ್ಹತೆ ಬಗ್ಗೆ ಕೂಡ ಕೊಟ್ಟಿಲ್ಲ. ಮತ್ತು ಆಫ್ಲೈನ್ ಇರೋದ್ರಿಂದ ಇದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ವಿಳಾಸ ಒಂದು ಕೊಟ್ಟಿದ್ದಾರೆ ನೋಡಿ, ಕೋಲ್ಕತ್ತಾದ ಹೋಟೆಲ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್. ಅಲ್ಲಿ ನೀವು ಕಳಿಸ್ಬೇಕಾಗತ್ತೆ, ಚೆಕ್ ಮಾಡ್ಕೊಳ್ಳಿ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಈ ಒಂದು
ಅಧಿಕೃತವಾಗಿರುವಂತ ಅಂತರ್ಜಾಲದಲ್ಲಿ ಸಿಗತ್ತೆ, ಚೆಕ್ ಮಾಡ್ಕೊಳ್ಳಿ. ನಿಮಗೂ ಕೂಡ ಗೋಳಪರ ಅಂತ ತಿಳಿಸ್ಕೊಡಕ್ಕಾಗಲ್ಲ, ಯಾಕಂದ್ರೆ ನೋಟಿಸ್ ಅಲ್ಲಿ ಏನು ಮಾಹಿತಿ ಬಂದಿರತ್ತೆ ಅಷ್ಟೇ ತಿಳಿಸ್ಕೊಡ್ಬೇಕು. ಮತ್ತೆ ನೋಟಿಸ್ ದಲ್ಲಿ ಇಲ್ಲದ ಸಲ್ಲದ ಮಾಹಿತಿನ ತಿಳಿಸ್ಕೊಟ್ರೆ ಅದು ಆಗಲ್ಲ, ಅದೊಂದು ತಪ್ಪು ಮಾಹಿತಿ ಹೋಗತ್ತೆ. ಆದ ಕಾರಣ ನೋಟಿಸ್ ದಲ್ಲಿ ಎಜುಕೇಶನ್ ಬಗ್ಗೆ ತಿಳಿಸ್ಕೊಟ್ಟಿಲ್ಲ, ಏಜ್ ಲಿಮಿಟು ವಯೋಮಿತಿಯನ್ನು ಕೂಡ ತಿಳಿಸ್ಕೊಟ್ಟಿಲ್ಲ. ಇಷ್ಟು ಇದರಲ್ಲಿ ಮಾಹಿತಿ ಇರತ್ತೆ, ಚರ್ಚೆ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ನೇಮಕಾತಿ ಆಗಿದೆ ನೋಡಿ. ಇನ್ನೊಂದು ನೇಮಕಾತಿ ಯಾವ್ದಪ್ಪ ಅಂದ್ರೆ ಹೈಕೋರ್ಟ್ ನಲ್ಲಿ ನೋಡಿ ಸ್ನೇಹಿತರೆ, ಆಫೀಸ್ ಆಫ್ ದ ಡಿಸ್ಟ್ರಿಕ್ಟ್ ಹೈಕೋರ್ಟ್ ನಲ್ಲಿ ನೇಮಕಾತಿ ಆಗಿದೆ. ಒಂದು ಪೋಸ್ಟ್ ಈ ರೀತಿಯ ಖಾಲಿ ಇರತ್ತೆ. ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ 16,900 ತನಕ ಸ್ಯಾಲ್ರಿ ಕೊಡ್ತಾರೆ. ಇಲ್ಲಿ ಯಾವ್ದು ಪೋಸ್ಟ್ ಖಾಲಿ ಇದೆಪ್ಪ ಅಂದ್ರೆ ಪ್ಯೂನ್ ಪೋಸ್ಟ್. ನನಗನ್ಸೋ ಮಟ್ಟಿಗೆ ಪ್ಯೂನ್ ಪೋಸ್ಟ್ ಇದೆ. ಇಲ್ಲಿ ನೋಡಿ, ಪ್ಯೂನ್ ಪೋಸ್ಟ್ ಇರತ್ತೆ. ಪ್ಯೂನ್ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಿ. ಪ್ಯೂನ್ ಪೋಸ್ಟ್ ಅಂದ್ರೇನೆ ಕೆಲವು ಜನ ಅಪ್ಲಿಕೇಶನ್ ಹಾಕೋರಿರ್ತಾರ, ಅಪ್ಲಿಕೇಶನ್ ಹಾಕಿ ಮಿಸ್ ಅಂತೂ ಮಾಡ್ಕೋಬೇಡಿ. ಮತ್ತೆ ಇದಕ್ಕೆ ರೂಲ್ಸ್ ರೆಗ್ಯುಲೇಷನ್ ಕೆಲವು ಇದಾವೆ. ಆ ಒಂದು ರೂಲ್ಸ್ ರೆಗ್ಯುಲೇಷನ್ ಕೂಡ ಇಲ್ಲಿ ನೋಡಿ. ಏಜ್ ಲಿಮಿಟು 18ರಿಂದ 42. ಇದು ನಿಮಗೆ ಗೊತ್ತಿರುವಂತ ವಿಷಯ. ಔಟ್ ಆಫ್ ಲೈ ಇರೋದು ಒಂದು ಆನ್ಲೈನ್ ಅಲ್ಲಿ ಇರತ್ತೆ. ಇಲ್ಲಿ ವೆಬ್ಸೈಟ್ ಇದೆ ನೋಡಿ, ಈ ಒಂದು ವೆಬ್ಸೈಟ್ ದಲ್ಲಿ ಅಪ್ಲಿಕೇಶನ್ ಹಾಕಿ. ಇದು gov.ev ಇದೆಯಲ್ಲ, ಇದು ಅಫಿಷಿಯಲ್ ಇರುವಂತ ಗೌರ್ಮೆಂಟ್ ವೆಬ್ಸೈಟ್ ಅಪ್ಲಿಕೇಶನ್ ಹಾಕಿ. 18ರಿಂದ ಎಷ್ಟಿದೆ, 18ರಿಂದ ಇದು 42 ವರ್ಷ ವಯೋಮಿತಿ ಕೂಡ ಲೆಕ್ಕಾಚಾರ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ. SSLC ಪಾಸ್ ಆದವರಿಗೆ ಮತ್ತು ಸೆಕೆಂಡ್ PUC ಪಾಸ್ ಆದವರಿಗೆ ಅವಕಾಶ ಇರತ್ತೆ. ಮತ್ತೆ ಲಾಸ್ಟ್ ಡೇಟು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟು 16/2/2026 ಸಾಯಂಕಾಲ 5 ಗಂಟೆ ತನಕ ಅವಕಾಶ ಕೊಟ್ಟಿದ್ದಾರೆ. ಇಷ್ಟೇ ಕೊಟ್ಟಿದ್ದಾರೆ ಇದರಲ್ಲಿ ಕೂಡ ಮಾಹಿತಿ. ಮತ್ತು ಪ್ಲೇಸ್ ನಿಮ್ಮೊಂದು ಇಂಟರ್ವ್ಯೂ ಎಲ್ಲಿರತ್ತೆ ಆ ಒಂದು ಪ್ಲೇಸ್ ಕೊಟ್ಟಿದ್ದಾರೆ ನೋಡಿ. ಇಂಟರ್ವ್ಯೂ ಇರುವಂತ ಪ್ಲೇಸು ಅಂದ್ರೆ ನೇರವಾಗಿ ಸಂದರ್ಶನ ಇರತ್ತೆ. ಇದಕ್ಕೂ ಕೂಡ ಒಂದು ಸಂದರ್ಶನ ಹೋಗುವಂತ ಇಂಟರ್ವ್ಯೂ ಇರತ್ತೆ, ಚೆಕ್ ಮಾಡ್ಕೊಳ್ಳಿ. ಮತ್ತೆ ಅವಾಗ ಮುಂಜಾನೆ 9:30 ತನಕ ಇರತ್ತೆ ರಿಪೋರ್ಟಿಂಗ್ ಟೈಮು. ಮತ್ತೆ ಒಂದು ಫಾರ್ಮ್ ನ ತುಂಬಿಕೊಂಡು ಹೋಗ್ಬೇಕು. ಈ ಒಂದು ಹೈಕೋರ್ಟಿಗೆ ಸಂಬಂಧಪಟ್ಟಂತೆ ಪ್ಯೂನ್ ಪೋಸ್ಟ್ ಅದು ಫಾರ್ಮ್ ನ ತುಂಬಿಕೊಂಡು ಹೋಗಿ ಪ್ರತಿಯೊಂದು ಮಾಹಿತಿ ಗೊತ್ತಾಗತ್ತೆ ನೋಡಿ. ಇದರಲ್ಲಿ ನಿಮಗೆ ಸಂಪೂರ್ಣವಾಗಿ 3 ವಿಷಯದ ಬಗ್ಗೆ ಮಾತಾಡಿರೋದು. ಮತ್ತು ಇನ್ನೊಂದು ಹೇಳ್ಬೇಕು ನಿಮಗೆ, ಸುಮಾರು 21,000 ಮೇಲೆಗಳ ಸಮಥಿಂಗು ಭಾರತೀಯ RRB ರೈಲ್ವೆ ಇಲಾಖೆಯಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ನೋಡಿ. ಅದರದ್ದು ನಾನು ಈಗಾಗಲೇ 2-3 ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅದ್ರ ಬಗ್ಗೆ ನಾನು ಈಗಾಗಲೇ ಆರ್ಟಿಕಲ್ ಕೂಡ ಬರೆದು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಲೋಡ್ ಕೊಟ್ಟಿದ್ದೇವೆ, ಚೆಕ್ ಮಾಡ್ಕೊಳ್ಳಿ. ಯಾರು RRB ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕಂತ ಇದಾರಲ್ಲ ಅಪ್ಲಿಕೇಶನ್ ಹಾಕಿ, ಮಿಸ್ ಅಂತೂ ಮಾಡ್ಕೋಬೇಡಿ. ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಇದೆ. ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಏನಾದರೂ ಕನ್ಫ್ಯೂಸ್ ಇದ್ರು ಅಥವಾ ಏನಾದ್ರು ಡೌಟ್ ಇದ್ರು, ಮತ್ತೆ ಈ ಒಂದು ಭಾರತೀಯ ಕಂದಾಯ ಇಲಾಖೆ ಆಗ್ಬೋದು ಅಥವಾ ಕರ್ನಾಟಕ ಕಂದಾಯ ಇಲಾಖೆ ಆಗ್ಬೋದು, ಈ ಒಂದು ಹೈಕೋರ್ಟ್ ಆಗ್ಬೋದು, ಪ್ಯೂನ್ ಪೋಸ್ಟ್ ಆಗ್ಬೋದು,